ಆ ನಾವು ಎಲ್ಲರೂ ಬೇಸಿಗೆ ಕಾಲದಲ್ಲಿ ಫ್ರಿಡ್ಜ್ನಿಂದ ತಣ್ಣನೆಯ ನೀರಿನ ಬಾಟಲ್ ತೆಗೆದು ಹೌದು, ಟೇಬಲ್ ಮೇಲಿಟ್ಟಾಗ. ಎಕ್ಸಾಕ್ಟ್ಲಿ ಟೇಬಲ್ ಮೇಲೆ ಇಟ್ಟಾಗ ಸ್ವಲ್ಪ ಹೊತ್ತಿನ ನಂತರ ಆ ಬಾಟಲ್ನ ಹೊರಗಡೆ ಸಣ್ಣ ಸಣ್ಣ ನೀರಿನ ಹನಿಗಳು ಬರೋದನ್ನ ಖಂಡಿತ ನೋಡಿರ್ತೀವಿ. ಆಗ ಆ ಬಾಟಲ್ ಎಲ್ಲಾದ್ರೂ ಸೋರ್ತಿದ್ಯಾ ಅಂತ ಅನ್ಸೋದು ಸಹಜ. ಖಂಡಿತ. ಆದ್ರೆ ಅದು ಸೋರ್ತಿಲ್ಲ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಆ ಹೈಡ್ ಆಂಡ್ ಸೀಕ್ ಆಡುವ ನೀರಿನ ರಹಸ್ಯವನ್ನ, ಅಂದ್ರೆ ವಿಜ್ಞಾನದಲ್ಲಿ ಕಂಡೆನ್ಸೇಷನ್ ಅಂತ ಕರೀತಾರಲ್ಲ, ಅದನ್ನ ಡಿಕೋಡ್ ಮಾಡ್ತಿದೀವಿ. ಇದು ನಿಜಕ್ಕೂ ಪ್ರಕೃತಿಯ ಒಂದು ಮ್ಯಾಜಿಕ್ ಟ್ರಿಕ್ ಅಂತಾನೆ ಹೇಳ್ಬೋದು. ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿ ಯಾವಾಗ್ಲೂ ಅಂದ್ರೆ ಕಣ್ಣಿಗೆ ಕಾಣಿಸದ ವಾಟರ್ ವೇಪರ್ ಇದ್ದೇ ಇರುತ್ತೆ. ಓಕೆ, ಅಂದ್ರೆ ಇದೊಂದು ಗ್ಯಾಸ್ ಅಲ್ವಾ? ಹೌದು, ಅದೊಂದು ಗ್ಯಾಸ್. ಈ ಗ್ಯಾಸ್ ತಣ್ಣಗಾಗಿ ಮೆಲ್ಲಗೆ ಲಿಕ್ವಿಡ್ ಆಗಿ ಬದಲಾಗುವ ಪ್ರಕ್ರಿಯೆನೇ ಈ ಕಂಡೆನ್ಸೇಷನ್. ಓಕೆ. ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕಾದದ್ದು ಏನಂದ್ರೆ, ನಮ್ಮ ಸುತ್ತಲಿನ ಗಾಳಿಯಲ್ಲಿರೋ ಈ ವಾಟರ್ ವೇಪರ್ ಯಾವುದೇ ಒಂದು ತಣ್ಣಗಿನ ಜಾಗಕ್ಕೆ, ಅಂದ್ರೆ ಒಂದು ಕೋಲ್ಡ್ ಸರ್ಫೇಸ್ಗೆ ತಾಗಿದಾಗ ಅದರ ಶಾಖ ಥಟ್ಟನೆ ಕಡಿಮೆ ಆಗುತ್ತೆ. ಆಮೇಲೆ ಆ ಪಾರ್ಟಿಕಲ್ಸ್ ಶಕ್ತಿ ಕಳ್ಕೊಂಡು ನೀರಿನ ಹನಿಗಳಾಗುತ್ತೆ, ಕರೆಕ್ಟಾ? ಹೌದು, ನಿಖರವಾಗಿ. ಇದು ಒಂಥರ ದಸರಾ ಎಕ್ಸಿಬಿಷನ್ನಲ್ಲಿ ಮಕ್ಕಳ ಆಡೋ ಬಂಪರ್ ಕಾರ್ಸ್, ಅಂದ್ರೆ ಆ ಬಂಪರ್ ಕಾರ್ಸ್ ಆಟದ ತರ ಇದೆಯಲ್ಲ. ವಾವ್, ಕರಾರುವಾಕ್ ಅದೇ ಸರಿಯಾದ ಉದಾಹರಣೆ. ಆ ಬಂಪರ್ ಕಾರುಗಳಿಗೆ ಪವರ್ ಅಥವಾ ಕರೆಂಟ್ ಇದ್ದಾಗ ಅವುಗಳು ತುಂಬಾ ಎನರ್ಜಿ ಇರುತ್ತೆ, ವೇಗವಾಗಿ ಗುದ್ದುಕೊಂಡು ಓಡಾಡ್ತಾ ಇರ್ತವೆ. ಆ ಓಡಾಡೋ ಕಾರುಗಳೇ ಗ್ಯಾಸ್ ಪಾರ್ಟಿಕಲ್ಸ್. ಎಕ್ಸಾಕ್ಟ್ಲಿ. ಆದ್ರೆ ಆ ಕರೆಂಟ್ ಆಫ್ ಮಾಡಿದ ತಕ್ಷಣ, ಅಂದ್ರೆ ವಾತಾವರಣ ತಣ್ಣಗಾದಾಗ, ಹೌದು, ವಾತಾವರಣ ತಣ್ಣಗಾದಾಗ ಆ ಕಾರುಗಳೆಲ್ಲ ಶಕ್ತಿ ಕಳ್ಕೊಂಡು ಒಂದೇ ಕಡೆ ಬಂದು ನಿಧಾನವಾಗಿ ನಿಲ್ಲುತ್ತವೆ. ಅದೇ ಆ ಲಿಕ್ವಿಡ್ ಉಷ್ಣಾಂಶ ಕಡಿಮೆ ಆದಾಗ ಗ್ಯಾಸ್ ಹೀಗೆಯೇ ನೀರಾಗುತ್ತೆ ಅನ್ನೋದು ಕ್ಲಿಯರ್ ಆಯ್ತು. ಖಂಡಿತ. ಓಕೆ, ಆದ್ರೆ ಇದನ್ನ ಮನೆಯಲ್ಲೇ ಟೆಸ್ಟ್ ಮಾಡೋದು ಹೇಗೆ? ಒಂದು ಸ್ಟೀಲ್ ಲೋಟದಲ್ಲಿ ಐಸ್ ಹಾಕಿದ್ರೆ ಹೊರಗಡೆ ನೀರು ಬರುತ್ತೆ. ಹೌದು. ಆದ್ರೆ ಕೆಲವರು ಆ ಸ್ಟೀಲ್ ಲೋಟದಲ್ಲಿ ರಂಧ್ರ ಇಲ್ದೇ ಇದ್ರೂ ಒಳಗಡೆ ಇರೋ ನೀರೇ ಹೇಗೋ ಸೋರಿ ಬರ್ತಿದೆ ಅಂತ ವಾದ ಮಾಡ್ತಾರಲ್ಲ, ಇದನ್ನ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋದು ಹೇಗೆ? ಅದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಆ ಸ್ಟೀಲ್ ಲೋಟದ ಒಳಗಡೆ ಸ್ವಲ್ಪ ಕೆಂಪು ಬಣ್ಣದ ರೂಹ್ ಅಫ್ಜಾ ಜ್ಯೂಸ್ ಹಾಕೋಣ. ಸ್ವಲ್ಪ ಹೊತ್ತಾದ್ಮೇಲೆ ಆ ಲೋಟದ ಹೊರಗಡೆ ನೀರಿನ ಹನಿಗಳು ಬರ್ತವೆ. ಓಹೋ, ಆದ್ರೆ ಆ ಹನಿಗಳಿಗೆ ಕೆಂಪು ಬಣ್ಣ ಇರೋದಿಲ್ಲ ಅಲ್ವಾ? ಕರೆಕ್ಟ್, ಅದು ಪ್ಯೂರ್ ನೀರು. ಇದರಿಂದ ಹೊರಗಡೆ ಬರುವ ನೀರು ಒಳಗಿನಿಂದ ಬಂದಿದ್ದಲ್ಲ ಅಂತ ಪಕ್ಕಾ ಪ್ರೂವ್ ಆಗತ್ತೆ. ಅರೆ ವಾ! ನಮ್ಮ ಸುತ್ತಲಿನ ಗಾಳಿಯಲ್ಲಿರೋ ಆ ಇನ್ವಿಸಿಬಲ್ ಮಾಯಿಶ್ಚರ್ ಆ ತಣ್ಣನೆಯ ಲೋಟಕ್ಕೆ ತಾಗಿ ಕಂಡೆನ್ಸೇಷನ್ ಆಗಿದೆ ಅಂತ ಅರ್ಥ. ಸೂಪರ್ ಐಡಿಯಾ. ಅಂದ್ರೆ ಬಿಸಿಲಿಗೆ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತಲ್ಲ, ಆ ಎವ್ಯಾಪೊರೇಷನ್ ಪ್ರಕ್ರಿಯೆಯ ಕರಾರುವಾಕ ಉಲ್ಟಾ ಪ್ರಕ್ರಿಯೆ ಈ ಕಂಡೆನ್ಸೇಷನ್ ಅಲ್ವಾ? ಹೌದು, ಬಿಸಿಯಾದಾಗ ನೀರು ಗ್ಯಾಸ್ ಆಗುತ್ತೆ, ತಣ್ಣಗಾದಾಗ ಅದೇ ಗ್ಯಾಸ್ ವಾಪಸ್ ನೀರಾಗುತ್ತೆ. ಇವೆರಡೂ ಒಂದು ಟೂ ವೇ ಸ್ಟ್ರೀಟ್ ಇದ್ದ ಹಾಗೆ. ನಮ್ಮ ಭೂಮಿಯ ವಾಟರ್ ಸೈಕಲ್ ಬ್ಯಾಲೆನ್ಸ್ ಆಗಿರೋದೇ ಇದರಿಂದ ಅಂತ ಹೇಳ್ಬಹುದು. ಹೌದು, 100% ಸತ್ಯ. ಓಕೆ, ಇದು ಕೇವಲ ನೀರಿನ ಲೋಟಕ್ಕೆ ಮಾತ್ರನಾ? ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಭಾರತದ ವಾತಾವರಣದಲ್ಲಿ ಇದು ಬೇರೆ ಎಲ್ಲೆಲ್ಲಿ ಕಾಣಿಸುತ್ತೆ? ನಾವು ಪ್ರತಿದಿನ ಇದನ್ನ ನೋಡ್ತೀವಿ. ಉದಾಹರಣೆಗೆ, ಚಳಿಗಾಲದ ಬೆಳಿಗ್ಗೆ ಪಾರ್ಕ್ನಲ್ಲಿರುವ ಹುಲ್ಲಿನ ಮೇಲೆ ಅಥವಾ ಊರಿನಲ್ಲಿ ಕೆಸವಿನ ಎಲೆಗಳ ಮೇಲೆ ಮುತ್ತಿನಂಥ ನೀರಿನ ಹನಿಗಳು ಇರುತ್ತವಲ್ಲ. ಓ, ಅದೇ ಆ ಮಾರ್ನಿಂಗ್ ಡ್ಯೂ. ಹೌದು. ರಾತ್ರಿ ಹೊತ್ತು ವಾತಾವರಣ ತಣ್ಣಗಾದಾಗ ಗಾಳಿಯಲ್ಲಿರುವ ವಾಟರ್ ವೇಪರ್ ಆ ಎಲೆಗಳ ಮೇಲೆ ಬಿದ್ದು ಆ ಬಂಪರ್ ಕಾರ್ಗಳ ತರ ಎನರ್ಜಿ ಕಳ್ಕೊಂಡು ಕಂಡೆನ್ಸೇಷನ್ ಆಗುತ್ತೆ. ಹಾಗೆ ನಾವು ಬಿಸಿ ನೀರಿನ ಸ್ನಾನ ಮಾಡಿದಾಗ ಬಾತ್ರೂಮ್ ಕನ್ನಡಿ ಪೂರ್ತಿ ಮಂಜಾಗೋದು ಕೂಡ ಇದೇ ಪ್ರಕ್ರಿಯೆ ಅಲ್ವಾ? ಖಂಡಿತ. ಬಿಸಿ ನೀರಿಂದ ಬರೋ ಹಬೆ ಆ ತಣ್ಣನೆಯ ಕನ್ನಡಿ ಮೇಲೆ ಬಿದ್ದಾಗ ಮತ್ತೆ ಲಿಕ್ವಿಡ್ ಆಗುತ್ತೆ. ಇನ್ನೊಂದು ಮಜವಾದ ಉದಾಹರಣೆ ಅಂದ್ರೆ, ಡಿಸೆಂಬರ್ ಚಳಿಗಾಲದಲ್ಲಿ ಮುಂಜಾನೆ ಬಾಯಿಂದ ಉಸಿರು ಬಿಟ್ಟಾಗ ಹೊಗೆ ಬರುತ್ತಲ್ಲ. ಹೌದು ಹೌದು, ಮಕ್ಕಳು ಬಾಯಿಂದ ಹೊಗೆ ಬಿಡ್ತಾ ರೈಲ್ ಗಾಡಿ ತರ ಆಟ ಆಡ್ತಾರಲ್ಲ. ಅದೇ, ನಮ್ಮ ದೇಹದ ಒಳಗಿನ ಬಿಸಿ ಉಸಿರು ಹೊರಗಿನ ತಣ್ಣನೆ ಗಾಳಿಗೆ ತಾಗಿದಾಗ ಥಟ್ಟನೆ ಕಂಡೆನ್ಸೇಷನ್ ಆಗಿ ಸಣ್ಣ ಮೋಡದ ತರ ಕಾಣಿಸುತ್ತೆ. ಅರೆ ವಾ, ಆ ಚಿಕ್ಕ ಆಟದ ಹಿಂದೆ ಇಷ್ಟೊಂದು ದೊಡ್ಡ ವಿಜ್ಞಾನ ಇದೆ. ಹೌದು, ಆಕಾಶದಲ್ಲಿ ಸೇರೋ ಮೋಡಗಳು ಕೂಡ ಮಳೆಯಾಗಿ ಕೆಳಗೆ ಬರೋದು ಇದೇ ಪ್ರಕ್ರಿಯೆಯಿಂದ. ಒಟ್ನಲ್ಲಿ ನಮ್ಮ ಸುತ್ತಲಿನ ಗಾಳಿಯಲ್ಲಿ ಯಾವಾಗ್ಲೂ ಕಣ್ಣಿಗೆ ಕಾಣ್ದ ನೀರು ಅಡಗಿರುತ್ತೆ ಅಂತ ನಾವು ತಿಳಿದುಕೊಂಡ್ವಿ. ಹೌದು, ಯಾವತ್ತೂ ಇರುತ್ತೆ. ಸೊ ಫ್ರಿಡ್ಜ್ನಿಂದ ತೆಗೆದ ನೀರಿನ ಬಾಟ್ಲಿಯಿಂದ ಶುರುವಾಗಿ ಈಗ ಭೂಮಿಯ ಮೋಡಗಳ ತನಕ ಬಂದ್ ನಿಂತಿದ್ದೇವೆ. ನಿಜ.